ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಹರಿಯಪ್ಪನಹಳ್ಳಿ, ಅಭ್ಯಾಸ ಅಕಾಡೆಮಿ ತುಮಕೂರು. ಸ್ನೇಹಿತರೆ, ನಾವು ಕಳೆದ ಕ್ಲಾಸ್ನಲ್ಲಿ ಕರೆಂಟ್ ಅಫೇರ್ಸ್ನ ಮಾಡ್ತಾ ಇದ್ವಿ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ವಿಡಿಯೋ ನೋಡ್ಕೊಂಬರೋಣ. ಏನು ಸರ್ ನೀವು ಕಾಂಗ್ರೆಸ್ ಫಾಲೋವರ, ಸಿದ್ದರಾಮಯ್ಯನವ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಿ ಅಂತೀರಾ? ಖಂಡಿತವಾಗ್ಲೂ ಇಲ್ಲ. ಎಕ್ಸಾಮ್ ದೃಷ್ಟಿಯಿಂದ ನಾವು CM ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ವಿಶೇಷವಾದ ಕ್ಲಾಸ್ ಮಾಡ್ತಾ ಇದ್ವಿ. ಮತ್ತೆ ಮುಖ್ಯಮಂತ್ರಿಗಳ ವಿಶೇಷತೆಗಳು ಏನೇನು ಅಂತೇಳಿ ಈ ಕ್ಲಾಸಲ್ಲಿ ನೋಡ್ಕೊಂಬರೋಣ. ಓನ್ಲಿ ಫಾರ್ ಎಕ್ಸಾಮ್ ಓರಿಯೆಂಟೇಷನ್ ಅಷ್ಟೇ, ಯಾರೋ ಅನ್ಯತಾ ಭಾವಿಸ್ಬಾರ್ದು. ನೋಡಿ, ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ದಾರೆ. ಇವರು ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿ ಆಗಿದ್ರು ಅಂತೇಳಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಇವರು ಕರ್ನಾಟಕದ 22ನೇ ಮುಖ್ಯಮಂತ್ರಿ ಆಗಿದ್ರು CM ಸಿದ್ದರಾಮಯ್ಯನವರು. ಇವರ ವಿಶೇಷತೆ ಏನಪ್ಪಾ ಅಂದ್ರೆ 17 ಬಾರಿ ಬಜೆಟ್ ಮಂಡನೆ ಮಾಡಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದಾರೆ. ನೋಡಿ, ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಇತ್ತೀಚೆಗೆ ರಾಜೀನಾಮೆ ನೀಡಿದ ಕರ್ನಾಟಕದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟ್ಗಳ ಸಂಖ್ಯೆ ಎಷ್ಟು ಅಂದ್ರೆ 17. 17 ಬಜೆಟ್ಗಳನ್ನ ಮಂಡನೆ ಮಾಡಿ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದಾರೆ. ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ವಾಜುಭಾಯಿ ವಾಲಾ ಅವರು 18 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ವಾಜುಭಾಯಿ ವಾಲಾ ಯಾರು ಅಂದ್ರೆ ಕರ್ನಾಟಕದ ಮಾಜಿ ರಾಜ್ಯಪಾಲರು. ಇವರು ಕರ್ನಾಟಕದ ಮಾಜಿ ರಾಜ್ಯಪಾಲರಾಗಿದ್ದಾರೆ. ಇವರು ಗುಜರಾತ್ ರಾಜ್ಯದವರು. ಇವರು 18 ಬಜೆಟ್ ಅನ್ನು ಮಂಡನೆ ಮಾಡಿ ಮೊದಲನೇ ಸ್ಥಾನದಲ್ಲಿದ್ದಾರೆ. CM ಸಿದ್ದರಾಮಯ್ಯನವರು 2ನೇ ಸ್ಥಾನದಲ್ಲಿದ್ದಾರೆ. 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ತರುಣ್ ಗೊಗೊಯ್ ಅವರು ಇದ್ದಾರೆ. ಇವರು ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ. ಇವರು ತರುಣ್ ಗೊಗೊಯ್ನವರು, ಇವರು 3ನೇ ಸ್ಥಾನದಲ್ಲಿದ್ದಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ರಾಜ್ಯದ 3ನೇ ಉಪಮುಖ್ಯಮಂತ್ರಿ ಆಗಿದ್ರು. ಹಾಗಾದ್ರೆ ಮೊದಲನೇ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ, ಫಸ್ಟ್ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ SM ಕೃಷ್ಣ ಅವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಆಗಿದ್ದು. ಹಾಗಾದ್ರೆ 2ನೇ ಉಪಮುಖ್ಯಮಂತ್ರಿ ಯಾರು ಅಂದ್ರೆ JH ಪಟೇಲ್ ಅವರು. ಇವರು ಸನ್ಮಾನ್ಯ HD ದೇವೇಗೌಡರು ಅವರ ಕಾಲಾವಧಿಯಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಾರೆ. HD ದೇವೇಗೌಡರು CM ಆಗಿದ್ದಾಗ JH ಪಟೇಲ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ 3ನೇವರು ಯಾರು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು N ಧರ್ಮಸಿಂಗ್ ಅವಧಿಯಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ. ಮತ್ತೆ ಸಿದ್ದರಾಮಯ್ಯನವರು ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿಲ್ಲ ಅಂತ ಕೇಳಿದಾಗ, ನೋಡಿ, ಇವರು ನಮ್ಗೆಲ್ಲ ಗೊತ್ತಿರ್ತದೆ, ಅವರು ಉಪಮುಖ್ಯಮಂತ್ರಿ ಆಗಿದ್ರು, 17 ಬಾರಿ ಬಜೆಟ್ ಮಂಡನೆ ಮಾಡಿದ್ರು, ಹಣಕಾಸು ಸಚಿವರಾಗಿದ್ರು ಅಂತ ಗೊತ್ತು. ನೋಡಿ, ಅವರು ರೇಷ್ಮೆ ಮತ್ತು ಪಶುಸಂಗೋಪನೆ ಹಾಗೂ ಸಾರಿಗೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ. ರೇಷ್ಮೆ, ಪಶುಸಂಗೋಪನೆ, ಸಾರಿಗೆ ಸಚಿವರಾಗಿ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಒಟ್ಟು 2935 ದಿನ ಆಡಳಿತ ಮಾಡಿ ರಾಜ್ಯದಲ್ಲಿ ಸುದೀರ್ಘವಾಗಿ ಅಧಿಕಾರ ಮಾಡಿದಂತಹ CM ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾದ್ರೆ ರಾಜ್ಯದಲ್ಲಿ ಅತಿ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂತ ಕೇಳಿದ್ರೆ BS ಯಡಿಯೂರಪ್ಪನವರು ಕೇವಲ 7 ದಿನ CM ಆಗಿರ್ತಾರೆ. ಎಷ್ಟು ದಿನ? 7 ದಿನ. ಕಡಿಮೆ ಅವಧಿಯ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ BS ಯಡಿಯೂರಪ್ಪನವರು. ದೀರ್ಘಾವಧಿ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರು. ಓಕೆನಾ? ನೋಡಿ, ಇವರು 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. 2009ರಿಂದ 2013ಕ್ಕೆ ಒಮ್ಮೆ, ಮತ್ತೆ 2019ರಿಂದ 2023 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ನೋಡಿ, ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿರೋದ್ರಿಂದ ಎಕ್ಸಾಮ್ ದೃಷ್ಟಿಲಿ ಹೇಗ್ ಬೇಕಾದ್ರೂ ಕ್ವಶನ್ಸ್ ಬರ್ಬೋದು. ನಾವೆಲ್ಲಾ ರೀತಿಯಲ್ಲೂ ಪ್ರಿಪೇರ್ ಆಗಿರ್ಬೇಕು. ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿರ್ತಾರೆ. ಕನ್ನಡ ಕಾವಲು ಸಮಿತಿನ ಸ್ಥಾಪನೆ ಮಾಡಿದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು. 1983ರಲ್ಲಿ ಸ್ಥಾಪನೆ ಆಗ್ತದೆ. ಇದನ್ನ ಸ್ಥಾಪನೆ ಮಾಡಿದ ಮುಖ್ಯಮಂತ್ರಿ ಯಾರು ಅಂದ್ರೆ ರಾಮಕೃಷ್ಣ ಹೆಗಡೆ. ಸ್ನೇಹಿತರೆ, ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ಸಿದ್ದರಾಮಯ್ಯನವರಾಗಿರ್ತಾರೆ. ಇವರು ಪ್ರತಿನಿಧಿಸುವ ಕ್ಷೇತ್ರ ಯಾವುದು ಅಂದ್ರೆ ವರುಣ ವಿಧಾನಸಭಾ ಕ್ಷೇತ್ರ. ಇವರು ಪ್ರತಿನಿಧಿಸುವ ವಿಧಾನಸಭಾ ಕ್ಷೇತ್ರ ಯಾವುದು ಅಂದ್ರೆ ವರುಣ ವಿಧಾನಸಭಾ ಕ್ಷೇತ್ರ, ಮೈಸೂರು ಜಿಲ್ಲೆ. ಇವರ ಜಿಲ್ಲೆ ಬಂದು ಮೈಸೂರು ಜಿಲ್ಲೆ. ನೋಡಿ, ಇವರು 2ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ದಿನಾಂಕ ಯಾವುದು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಮೇ 20, 2023. ಅವರು ರಾಜೀನಾಮೆ ನೀಡಿದ ದಿನಾಂಕ ಯಾವುದು ಅಂದ್ರೆ ಮೇ 28, 2026. ಇವರು 2 ಅವಧಿಯಲ್ಲಿ ಆಡಳಿತ ನಡೆಸಿದ ಒಟ್ಟು ದಿನಗಳು ಬಂದು 2935. ಸ್ನೇಹಿತರೆ, ಇತ್ತೀಚೆಗೆ KE ಎಕ್ಸಾಮ್ ಅಲ್ಲಿ ಒಂದು SD ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಕ್ವಶನ್ ಕೇಳಿದ್ದಾರೆ. ಏನಂತಂದ್ರೆ, ಇತ್ತೀಚೆಗೆ ದೇವರಾಜು ಅರಸರವರು ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅವರು ಆಡಳಿತ ನಡೆಸಿದ ಒಟ್ಟು ದಿನಗಳು ಎಷ್ಟು ಅಂತ ಹೇಳಿ ಕೇಳಿದ್ರು. ಅವಾಗ ಈಗ ಆದ್ರೆ 2935. ಓಕೆನಾ? ನೆಕ್ಸ್ಟ್
ಕರ್ನಾಟಕದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ರು ಅಂತ ನೋಡಿದ್ದಾರೆ, ಸಿದ್ದರಾಮಯ್ಯನವರು 2935 ದಿನಗಳ ಕಾಲ ಕರ್ತವ್ಯ ನಿರ್ವಹಿಸಿ ಕರ್ನಾಟಕದ ಸುದೀರ್ಘಾವಧಿ ಮುಖ್ಯಮಂತ್ರಿ ಅಂತ ಹೇಳಿ ಹೆಗ್ಗಳಿಕೆ ಪಡೆದಿದ್ದಾರೆ. ಅವರ ನಂತರ ಸ್ಥಾನದಲ್ಲಿ ಡಿ ದೇವರಾಜ ಅರಸು ಅವರು ಇದ್ದಾರೆ. 2792 ದಿನ ಆಳ್ವಿಕೆ ಮಾಡಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರು 1967 ದಿನಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. BS ಯಡಿಯೂರಪ್ಪನವರು 1901 ದಿನಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಅವಾಗಲೇ ಹೇಳಿದೆ ಸರ್, ಏನ್ ಸರ್ BS ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಕಡಿಮೆ ಅವಧಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ 4ನೇ ಸ್ಥಾನದಲ್ಲಿ ಅವರು ಅಂದ್ಕೊಂಬಿಡಿ, ಅವರು ಕರ್ನಾಟಕದಲ್ಲಿ ಒಟ್ಟು 4 ಬಾರಿ CM ಆಗಿದ್ದಾರೆ. ಅವ್ರದ್ದು ಹೆಗ್ಗಳಿಕೆ BS ಯಡಿಯೂರಪ್ಪನವ್ರದ್ದು. ಅತಿ ಕಡಿಮೆ ಅವಧಿ ಯಾರು ಅಂತ ಕೇಳಿದ್ರು ಕೂಡ CM BS ಯಡಿಯೂರಪ್ಪ ಅವರು. ನೆಕ್ಸ್ಟ್ ಉಪಮುಖ್ಯಮಂತ್ರಿಗಳಾಗಿ CM ಆದವ್ರು ಯಾರಾದ್ರೂ ಇದಾರ ಅಂತ ನೋಡೋದಾದ್ರೆ ನೋಡಿ, ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಬೇಕಾದ್ರೂ ಬರ್ಬೋದು. ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟು ಈ ಕೆಳಕಂಡವುಗಳಲ್ಲಿ ಮುಖ್ಯಮಂತ್ರಿ ಪ್ಲಸ್ ಉಪಮುಖ್ಯಮಂತ್ರಿಗಳಾಗಿದ್ದ ವ್ಯಕ್ತಿಗಳು ಯಾರು ಅಂತ ಗುರುತಿಸಿ ಅಂತ ಕೇಳಿದ್ರೆ ಅದಕ್ಕೂ ರೆಡಿ ಇರಬೇಕು. ಆ ಹಿನ್ನೆಲೆಯಲ್ಲಿ ನೋಡಿದರೆ ನೋಡಿ, SM ಕೃಷ್ಣ ಅವರು ವೀರಪ್ಪ ಮೊಯ್ಲಿ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ನಂತರ ಮುಖ್ಯಮಂತ್ರಿಗಳಾಗ್ತಾರೆ. ಜಯಂತ್ ಪಟೇಲ್ ಅವರು HD ದೇವೇಗೌಡರು ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ನಂತರ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಎನ್ ಧರ್ಮಸಿಂಗ್ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ನಂತರ ಮುಖ್ಯಮಂತ್ರಿ ಆಗ್ತಾರೆ. BS ಯಡಿಯೂರಪ್ಪನವರು HD ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿ ನಂತರ CM ಆಗ್ತಾರೆ. ನೆಕ್ಸ್ಟ್ ಮುಂದೆ ನಿಮ್ಗೆ ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿರುವ ಹಿನ್ನೆಲೆಯಲ್ಲಿ ನೀವು DK ಶಿವಕುಮಾರ್ ಅವರಾದ್ರೂ ಆದ್ರೆ ಅವ್ರ ಹೆಸರನ್ನ ನೋಟ್ ಮಾಡ್ಕೊಬಹುದು, ಅಥವಾ ಡಾಕ್ಟರ್ G ಪರಮೇಶ್ವರ್ ಏನಾದ್ರೂ ಮುಖ್ಯಮಂತ್ರಿಗಳಾದ್ರೆ ಅವ್ರ ಹೆಸರನ್ನ ನೋಟ್ ಮಾಡ್ಕೊಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ಪೀಕರ್ ಆಗಿ CM ಆದವ್ರು ಯಾರಾದ್ರೂ ಇದಾರ ಅಂತ ಹೇಳಿ ನೋಡಿದ್ದಾರೆ. SR ಕಂಠಿ ಅವರು ಸ್ಪೀಕರ್ ಆಗಿದ್ರು, ಮತ್ತೆ S ನಿಜಲಿಂಗಪ್ಪನವರು ಸ್ಪೀಕರ್ ಆಗಿದ್ರು, SM ಕೃಷ್ಣ ಅವರು ಸ್ಪೀಕರ್ ಆಗಿ ತದನಂತರ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಜಗದೀಶ್ ಶೆಟ್ಟರ್ ಅವರು ಸ್ಪೀಕರ್ ಆಗಿ ಮುಖ್ಯಮಂತ್ರಿಗಳು. ಇದು ಸ್ನೇಹಿತರೆ, ಇದನ್ನ ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಅತಿ ಹೆಚ್ಚು ಬಾರಿ CM ಆದವ್ರು ಯಾರ್ಯಾರು ಅಂತ ನೋಡಿ ಹೇಳ್ತೀನಿ. BS ಯಡಿಯೂರಪ್ಪನವರು 4 ಬಾರಿ CM ಆಗಿದ್ದಾರೆ. ಸಿದ್ದರಾಮಯ್ಯನವರು 2 ಬಾರಿ CM ಆಗಿದ್ದಾರೆ. ಡಿ ದೇವರಾಜ ಅರಸು ಅವರು 2 ಬಾರಿ CM ಆಗಿದ್ದಾರೆ. S ನಿಜಲಿಂಗಪ್ಪ 2 ಬಾರಿ ಆಗಿದ್ದಾರೆ. HD ಕುಮಾರಸ್ವಾಮಿ 2 ಬಾರಿ ಆಗಿದ್ದಾರೆ. ವೀರೇಂದ್ರ ಪಾಟೀಲ್ ಅವರು ಕೂಡ 2 ಬಾರಿ CM ಆಗಿದ್ದಾರೆ. ನೆಕ್ಸ್ಟ್ ಸ್ನೇಹಿತರೆ, ಸ್ವಲ್ಪ ಎಕ್ಸಾಮ್ ಹಿನ್ನೆಲೆಯಲ್ಲಿ ಈ ಕ್ವಶನ್ಗಳನ್ನ ಕೇಳಿದ್ದಾರೆ, ಹಾಗಾಗಿ ನೋಡ್ಕೊಂಡ್ಬರೋಣ ಬನ್ನಿ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಎಕ್ಸಾಮ್ ಅಲ್ಲಿ PC, PS, SD, FDA ಎಲ್ಲದರಲ್ಲೂ ಎಕ್ಸಾಮ್ ಕೇಳಿದ್ದಾರೆ ಕ್ವಶನ್. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ KC ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಹಂಗಾದ್ರೆ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಇದು ಕೂಡ ಕ್ವಶನ್ ಕೇಳಿದ್ದಾರೆ. ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಬಂದು S ನಿಜಲಿಂಗಪ್ಪನವರು. ಇದು ಕೂಡ ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಡಿ ದೇವರಾಜ ಅರಸು. ಇದಂತೂ ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ ಆಗಿದೆ. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ ಯಾವುದು ಅಂದ್ರೆ 1973 ನವೆಂಬರ್ 1. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಎಲ್ಲಾ ಎಕ್ಸಾಮ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಎಕ್ಸಾಮ್ ಆಗಿದೆ ನೋಡಿ, ಆ ಎಲ್ಲಾ ಎಕ್ಸಾಮ್ ಅಲ್ಲೂ ಕ್ವಶನ್ ಫ್ರೇಮ್ ಆಗಿದೆ ಇದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ, ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು S ನಿಜಲಿಂಗಪ್ಪನವರು. ಕರ್ನಾಟಕ ರತ್ನ ಪಡೆದ ಏಕೈಕ ಮುಖ್ಯಮಂತ್ರಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ S ನಿಜಲಿಂಗಪ್ಪನವರು. ಸ್ನೇಹಿತರೆ, ಈಗ ಸಾಂವಿಧಾನಿಕ ದೃಷ್ಟಿಯಲ್ಲಿ ನೋಡಿದರೆ CM ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಅನ್ನೋದಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಸಂವಿಧಾನದ ವಿಧಿ 164ರ ಅನ್ವಯ ಒಂದು ಯಾವ ಪಕ್ಷ ಬಹುಮತ ಪಡೆದ ಪಕ್ಷದ ನಾಯಕನನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳಾಗಿ ನೇಮಕ ಮಾಡತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ 164ನೇ ವಿಧಿ. ಇದು ಕೂಡ ಕ್ವಶನ್ ಆಗಿದ್ದಾರೆ. ಈ ಕೆಳಕಂಡ ಯಾವ ವಿಧಿ ಅನ್ವಯ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾರೆ ಅಂದ್ರೆ ಸಂವಿಧಾನದ ವಿಧಿ 164. ಇವರು ಮುಖ್ಯಮಂತ್ರಿಗಳು ಯಾರ್ಯಾವ ರಾಜೀನಾಮೆ ಕೊಡ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತಾರೆ. ಮೊನ್ನೆ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟರು. ಸ್ನೇಹಿತರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಇರ್ಲಿಲ್ಲ. ರಾಜ್ಯಪಾಲರು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗ್ತಿದೆ. ಅವರು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಕೊಟ್ಟರು. ವಿಶೇಷ ಕಾರ್ಯದರ್ಶಿಗಳು, ಇದು ಇಂಪಾರ್ಟೆಂಟ್ ಆಗ್ತೈತೆ ಸ್ನೇಹಿತರೆ. ರಾಜ್ಯಪಾಲರ ರಾಜ್ಯಪಾಲರು ಇದ್ರೆ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತಾರೆ. ಅವರ ಅನುಪಸ್ಥಿತಿ, ಅವರೆಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಅವರು ಅವರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆನ ಕೊಡ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ, ಇದು ಎಕ್ಸಾಂಪಲ್ ಕ್ವಶನ್ಸ್ ಆಗಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿದ್ರೆ ಸಚಿವ ಸಂಪುಟ ರಾಜೀನಾಮೆ ನೀಡಬೇಕಾ ಬೇಡವಾ ಅಂತ. ಇದು ಆಲ್ರೆಡಿ ಎಲ್ಲ ಎಕ್ಸಾಮ್ ಅಲ್ಲೂ ಕ್ವಶನ್ ಆಗಿದೆ.
100% ಮುಖ್ಯಮಂತ್ರಿಗಳು ಏನಾದ್ರು ರಾಜೀನಾಮೆ ನೀಡಿದ್ರೆ ಅವರ ಇರ್ತಕ್ಕಂಥ ಸಚಿವ ಸಂಪುಟ ಅವರು ಕೂಡ ಅಧಿಕಾರ ಕಳ್ಕೊಂಡು ರಾಜೀನಾಮೆ ನೀಡಬೇಕಾಗ್ತದೆ. ಈಗಂತ ತಿಳಿಸ್ತಕ್ಕಂಥ ವಿಧಿ ಯಾವುದು ಅಂದ್ರೆ ವಿಧಿ 164 ಸಬ್ ಕ್ಲಾಸ್ 2 ಸಂವಿಧಾನದ ವಿಧಿ 164 ಸಬ್ ಕ್ಲಾಸ್ 2 ಅನ್ವಯ ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ಅವರ ಸಚಿವ ಸಂಪುಟ ತಂತಾನೆ ಅಧಿಕಾರವನ್ನು ಕಳ್ಕೊಂತದೆ. ಯಾಕಂದ್ರೆ ಅದಕ್ಕೊಂದು ರೀಸನ್ ಇದೆ. ಸಚಿವ ಸಂಪುಟ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿರುತ್ತದೆ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಸಚಿವ ಸಂಪುಟ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತದೆ ಈ ಎಂದು ತಿಳಿಸುವ ವಿಧಿ ಯಾವುದು ಅಂದ್ರೆ ವಿಧಿ 164 ಸಬ್ ಕ್ಲಾಸ್ 2. ಮಂತ್ರಿ ಅಥವಾ ಸಚಿವರು ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಜವಾಬ್ದಾರಿಯಾಗಿರುತ್ತಾರೆ. ಮಂತ್ರಿಗಳು ಅಥವಾ ಸಚಿವರು ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಜವಾಬ್ದಾರಿಯಾಗಿರ್ತಾರೆ. ಸಚಿವ ಸಂಪುಟ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರಿಯಾಗಿರ್ತದೆ. ಎರಡೂ ಕೂಡ ಕ್ವಶನ್ಸ್ ಆಗಿದ್ದಾವೆ, ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್, ಸಚಿವರು ಅಥವಾ ಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆ ನೀಡ್ತಾರೆ. ಶಾಸಕರು ಸ್ಪೀಕರ್ ಅವರಿಗೆ ರಾಜೀನಾಮೆ ನೀಡ್ತಾರೆ. ಇದು ಇಂಪಾರ್ಟೆಂಟ್ ಆಗ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ವಿಶೇಷವಾಗಿ ವಿಡಿಯೋ ಮಾಡೋಣ. ಕರ್ನಾಟಕದ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೆ, ಅವರ ಅವಧಿಯಲ್ಲಿ ಏನೇನು ಸಾಧನೆಗಳಾಗಿವೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.